ಆತ್ಮೀಯ ಸರ್ವೋತ್ತಮ ಬಾಂಧವರಿಗೂ ನಮಸ್ಕಾರ. ನಾನು ನಿಮ್ ಜಗದೀಶ್. ಇವತ್ತಿನ ವಿಷಯಗಳನ್ನು ತಮಗೆ ಪರಿಚಯ ಮಾಡೋಣ ಅಂದ್ಬಿಟ್ಟು ನಾನು ಬಂದಿದ್ದೀನಿ. ಬಂಧುಗಳೇ, ತಮಗೆ ಪರಿಚಯ ಮಾಡ್ಕೊಡ್ತೀನಿ. ದಯಮಾಡಿ ನೋಡಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನಾಂದೋಲನ ಪತ್ರಿಕೆ ಸಮ ಸಮಾಜದ ಕನಸನ್ನು ಕಾಣುತ್ತಾ ಸಮಾನತೆಯ ದಿಕ್ಕನ್ನು ಹರಸುತ್ತಾ ಈ ನೆಲದ ಅಸಮಾನತೆ, ಶೋಷಣೆಗಳ ವಿರುದ್ಧ ಜನರಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಸಮ ಸಮಾಜದ ಕನಸುಗಳನ್ನು ಕಾಣುತ್ತಾ ಈ ನೆಲದಲ್ಲಿ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಬೇಕು ಎಂದು ಈ ಪತ್ರಿಕೆ ಹೊರತಂದಿದ್ದೀನಿ. ನಾನು ನಿಮ್ಮ ಚಿಕ್ಕಣ್ಣ ಅಗಿನವಾಳು. ಈ ನೆಲದ ಒಳಗಡೆ ಇರುವಂತಹ ಶೋಷಣೆ, ದಬ್ಬಾಳಿಕೆ, ದೌರ್ಜನ್ಯ, ಅಸಹಿಷ್ಣುತೆ, ಶೋಷಣೆಗಳ ನಡುವೆ ನೆಲ ಸಂಘರ್ಷದ ನಡುವೆ ಈ ಮನುಕುಲದ ವ್ಯವಸ್ಥೆ ಒಳಗಡೆ ಮಾಧ್ಯಮ ಮತ್ತು ಪತ್ರಿಕೋದ್ಯಮದ ಸಂಘರ್ಷಗಳು ಈ ನೆಲದಲ್ಲಿ ಏನನ್ನ ಬಿತ್ತಬೇಕಾಗಿತ್ತು ಅವರು ವಿಷಬೀಜವನ್ನ ಬಿತ್ತುವಂತ ಸಂದರ್ಭಗಳು ನಮ್ಮ ಕಣ್ಣು ಮುಂದೆ ಎದುರಾಗ್ತಿರ್ಬೇಕಾದ್ರೆ, ಇವತ್ತಿನ ಯುವ ಜನತೆಯನ್ನ ದಿಕ್ತಪ್ಪಿಸುವಂತ ಕಾಲಘಟ್ಟ ನಮ್ಮ ಕಣ್ಣು ಮುಂದೆ ಇರಬೇಕಾದ್ರೆ ನಾವೆಲ್ಲರೂ ಕೂಡ ಹಿಡಿದೇಳ್ಬೇಕಾದಂತ ಪರಿಸ್ಥಿತಿಗಳು, ಅನಿವಾರ್ಯತೆಗಳು ಸೃಷ್ಟಿಯಾಗ್ತವೆ. ಆ ನೆಲದಲ್ಲಿ ಮತ್ತೆ ನಮ್ಮ ಒಳಗಿರುವ ಹಕ್ಕುಗಳನ್ನ, ನಮ್ಮ ಒಳಗಿರುವ ಕರ್ತವ್ಯಗಳನ್ನ, ಮೂಲಭೂತ ಹಕ್ಕುಗಳನ್ನ ಒಂದು ಪ್ರಶ್ನೆ ಮಾಡ್ಲಿಕ್ಕೆ ಮತ್ತೆ ಜನರಿಗೆ ಮಾಹಿತಿಯನ್ನು ಹಂಚ್ಕೊಡ್ಲಿಕ್ಕೆ ಇವತ್ತಿನ ಮಾಧ್ಯಮ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು ಕೂಡ ಇವತ್ತು ಜನಾಂದೋಲನ ಪತ್ರಿಕೆಯನ್ನು ಹೊರತಂದಿದ್ದೀನಿ. ಆ ಜನಾಂದೋಲನ ಪತ್ರಿಕೆಗೆ ನೀವೆಲ್ಲರೂ ಕೂಡ ಸಹಕಾರವನ್ನು ನೀಡಿ ಈ ಪತ್ರಿಕೆ ಸಮಾಜದ ದಿಕ್ಕಿನ ಎಡೆಗೆ ಹೋಗುತ್ತೆ. ಇಲ್ಲಿ ಯಾರ ಭಾವನೆಗೂ ಧಕ್ಕ ತರದ ರೀತಿಯಲ್ಲಿ ಸಮಾನತೆ ಕನಸನ್ನು ಬಿತ್ತುವುದೇ ಈ ಪತ್ರಿಕೆಯ ಮೂಲ ಉದ್ದೇಶವಾಗಿದೆ.